ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಅವರ ಬನ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಡೋದಿಲ್ಲ. ರಾಹುಲ್ ಜೊತೆಗಿನ ಸಭೆ ಬಳಿಕ ಸಿದ್ದರಾಮಯ್ಯ ಫುಲ್ ಡಲ್. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ ಕಳಾಹೀನವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಒಂದಕ್ಷರ ಸಹ ಮಾತಾಡದೆ ಸಿದ್ದು ನಿರ್ಗಮನ. ಜಾರ್ಜ್ ಮನೆಗೆ ಸಿದ್ದರಾಮಯ್ಯ ತೆರಳಬಹುದು ಎನ್ನಲಾಗಿತ್ತು. ಆದ್ರೆ ಜಾರ್ಜ್ ಮನೆ ಬದಲು ರಹಸ್ಯ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ. ತಮ್ಮ ಆಪ್ತರ ಜೊತೆಗೆ ಮುಂದಿನ ನಡೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ. ನಾಳೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಉರುಳಿಸಬೇಕಾದ ದಾಳದ ಬಗ್ಗೆ ಚರ್ಚೆ. ನಾಳೆಯೂ ದೆಹಲಿಯಲ್ಲಿ ಮುಂದುವರಿಯಲಿದೆ ಸಿಎಂ ಕುರ್ಚಿ ಕುರುಕ್ಷೇತ್ರ. ರಾಹುಲ್ ಜೊತೆಗಿನ ಸಭೆ ಬಳಿಕ ಸಿದ್ದರಾಮಯ್ಯ ಫುಲ್ ಡಲ್. ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರ ಮುಖ ಕಳಾಹೀನವಾಗುತ್ತೆ. ಒಂದಕ್ಷರ ಸಹಿತ ಮಾತನಾಡೋದಿಲ್ಲ. ಫುಲ್ ಡಲ್ ಆಗಿದ್ರು. ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಜಾರ್ಜ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲಿ ರಹಸ್ಯ ಸ್ಥಳಕ್ಕೆ ಸಿದ್ದರಾಮಯ್ಯ ಹೋಗಿರುವಂತದ್ದು. ಯಾಕೆ ರಹಸ್ಯ ಸ್ಥಳಕ್ಕೆ ಹೋದ್ರು? ಆಪ್ತರ ಜೊತೆ ಮುಂದಿನ ನಡೆ ಬಗ್ಗೆ ಚರ್ಚೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಉರುಳಿಸಬೇಕಾದಂತ ದಾಳದ ಬಗ್ಗೆ ಚರ್ಚೆ. ಆಪ್ತರ ಜೊತೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಒಂದ್ ಹೇಳ್ತಾ ಇದ್ರು ಸಿದ್ದರಾಮಯ್ಯ, ಒಂದು ನಾನ್ ಕುರ್ಚಿ ಬದಲಾವಣೆ ಆಗ್ಬೇಕು, ಸಿಎಂ ಕುರ್ಚಿ ಬದಲಾವಣೆ ಆಗ್ಬೇಕು ಅಂತ ಅಂದ್ರೆ, ಸಿಎಂ ಸ್ಥಾನ ಬದಲಾವಣೆ ಆಗ್ಬೇಕು ಅಂತ ಅಂದ್ರೆ ಒಂದು ದಲಿತರಿಗೆ ಅವಕಾಶ ಮಾಡಿಕೊಡಿ, ದಲಿತ ಸಿಎಂ ಆಗ್ಲಿ, ಒಂದು ಹೊಸ ಬದಲಾವಣೆ, ಹೊಸ ದಾಖಲೆ ಮಾಡ್ದಂಗಾಗುತ್ತೆ, ನೀವು ದಲಿತರಿಗೆ ಅವಕಾಶ ಮಾಡಿಕೊಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಮಾತನಾಡಿದ್ರು. ಬಟ್ ಹೈಕಮಾಂಡ್ ನೇರವಾಗಿ ಹೇಳುತ್ತೆ, ಇರುವಂಥದ್ದು ಎರಡೇ ಆಪ್ಷನ್. ಒಂದು, ನೀವು ಮುಂದುವರಿಬೇಕು, ಇಲ್ಲ ಅಂತ ಅಂದ್ರೆ DK ಶಿವಕುಮಾರ್ ಸಿಎಂ ಆಗಬೇಕು ಅಂತ. ಇಷ್ಟೆಲ್ಲವೂ ಕೂಡ ಚರ್ಚೆಯ ಬಳಿಕ ಈಗ ಫೈನಲ್ ಆಗಿ ಬಂದಿರುವಂತಹ ಒಂದು ನಿರ್ಧಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಜೀವನ್, ಇದೀಗ ಒಂದ್ ಕಡೆ ಈ ಕುರುಕ್ಷೇತ್ರ ಏನಿದೆಯಲ್ಲ, ಕುರ್ಚಿ ಕುರುಕ್ಷೇತ್ರ ಸಾಕಷ್ಟು ಒಂದು ಕುತೂಹಲವನ್ನ ಹುಟ್ಟಿ ಹಾಕಿತ್ತು. ಈಗಲೂ ಸಹಿತ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಎಸ್ ವನಿತಾ, ಈ ಒಂದು ಕುರ್ಚಿ ಕಿತ್ತಾಟದ ವಿಚಾರವಾಗಿ ಏನು ಒಂದು ಬೆಳಗ್ಗೆಯಿಂದ ಅಂದರೆ ಓವರ್ ಆಲ್ ರಾಜ್ಯ ರಾಜಕಾರಣ ಏನಿದೆ ದೆಹಲಿಗೆ ಶಿಫ್ಟ್ ಆಗಿರುವಂಥದ್ದು. ಏನು CM ಸಿದ್ದರಾಮಯ್ಯನ ಜೊತೆ ಇನ್ನು ಹಲವಾರು ಸಚಿವರು ಕೂಡ, ಏನು CM ಸಿದ್ದರಾಮಯ್ಯನ ಒಂದು ಆಪ್ತ ಸಚಿವರಾದಂಥವರು ಹಲವಾರು ಜನರು ಕೂಡ ಈಗ ದೆಹಲಿಗೆ ಹೋಗಿರುವಂಥದ್ದು. ಅದರ ಜೊತೆ DCM DK ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಏನು ನಿನ್ನೆಯಿಂದ DK ಶಿವಕುಮಾರ್ ಆಗಿರ್ಬೋದು, CM ಆಗಿರ್ಬೋದು, ಸಿದ್ದು ಆಪ್ತರಾಗಿರ್ಬೋದು, ಏನೊಂದು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಈ ಒಂದು ಬೆಳಗ್ಗೆಯಿಂದ ಈ ಒಂದು ನಾಯಕತ್ವದ ವಿಚಾರವಾಗಿರ್ಬೋದು, ಇನ್ನು SIR ವಿಚಾರವಾಗಿ ಹೋಗ್ಬೋದು, ರಾಜ್ಯಸಭೆ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ವಿಚಾರದ ಬಗ್ಗೆ, ರಾಜ್ಯದ ಎಲ್ಲ ವಿಚಾರಗಳ ಬಗ್ಗೆಯೂ ಚರ್ಚೆ ನಡೀತಾ ಇರುವಂಥದ್ದು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ. ಈ ಒಂದು ಹೈಕಮಾಂಡ್ ನಾಯಕರ ಚರ್ಚೆ ವೇಳೆ ಬಹಳಷ್ಟು ಮಹತ್ವವಾದ ವಿಚಾರ ಅಂತ ನೋಡೋದಾದರೆ ಏನೊಂದು ಕುರ್ಚಿ ಕಿತ್ತಾಟದ ವಿಚಾರನೇ ಆಗಿರ್ಬೋದು. ಏನು ಆ ಕುರ್ಚಿ ಫೈಟ್ ನಡೀತಾ ಇದೆ DCM DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯನವರ ನಡುವೆ, ಈ ಒಂದು ವಿಚಾರನೇ ಬಹಳಷ್ಟು ಹೈಲೈಟ್ ಆಗ್ತಿರುವಂಥದ್ದು. ಯಾಕಂದರೆ ಏನು 2.5 ವರ್ಷದ ಬಳಿಕ, ಏನು 2.5 ವರ್ಷ ಏನೊಂದು ಒಪ್ಪಂದ ಆಗಿತ್ತು ಇಬ್ಬರ ಮಧ್ಯೆ ಅನ್ನೋ ಒಂದು ಮಾತು ಕೇಳಿ ಬರ್ತಿತ್ತು. ಈ ಒಂದು ವಿಚಾರದ ಬಗ್ಗೆನೂ ಕೂಡ ಏನೊಂದು ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಬಹಳಷ್ಟು ಮಹತ್ವವಾದ ಈ ಒಂದು ಅಂಶವನ್ನು ಪಡೆದುಕೊಂಡಿರೋದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ರಾಹುಲ್ ಗಾಂಧಿ ಅವರು ಕೂಡ CM ಸಿದ್ದರಾಮಯ್ಯನವರ ಜೊತೆ ಈಗ ಮಾತನಾಡಿರುವಂಥದ್ದು. ಈಗ ನೀವು ರಾಜ್ಯಸಭೆ ಏನು ಇಲ್ಲಿವರೆಗೂ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದೀರಾ, ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ಬನ್ನಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರೋ ಒಂದು ಒಲವನ್ನು, ಅಂದರೆ ಏನು CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವ್ರಿಗೆ ಒಂದು ಹಸ್ತಾಂತರ, ಅಂದರೆ ಕುರ್ಚಿ ಹಸ್ತಾಂತರ ಮಾಡಿಕೊಳ್ಳಿ ಅನ್ನೋ ಒಂದು ವಿಚಾರವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಒಂದು ಹಿಂಟನ್ನು ಕೊಟ್ಟಿರುವಂಥದ್ದು ರಾಹುಲ್ ಗಾಂಧಿ ಅವರು. ಈ ಒಂದು ವಿಚಾರದ ಬಳಿಕ ಈ ಒಂದು CM ಸಿದ್ದರಾಮಯ್ಯನವರು ಏನಿದ್ದಾರೆ ಇದನ್ನೆಲ್ಲ ಓವರ್ ಆಲ್ ಆಗಿ ಅನಾಲಿಸಿಸ್ ಮಾತನಾಡ್ತೀನಿ, ಇದ್ರ ಬಗ್ಗೆ ಚಿಂತೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ರಾಹುಲ್ ಗಾಂಧಿ ಅವರಿಗೆ. ಇದ್ರ ಬಳಿಕ KJ ಜಾರ್ಜ್ ಅವ್ರಿಗೆ ಮನೆಗೆ ಕೂಡ ತೆರಳಬೇಕಾಗಿರುತ್ತೆ ಇವತ್ತು ಸಂಜೆ ಏನೊಂದು ವಾಸ್ತವ್ಯ ಹೂಡಲಿಕ್ಕೆ. ಆದರೆ ಈಗ ಈ ಒಂದು ವಿಚಾರ ರಾಹುಲ್ ಗಾಂಧಿ ಅವರು ಅವರಿಗೆ ಏನೊಂದು ಹಿಂಟನ್ನು ಕೊಟ್ಟಿದ್ದಾರೆ, ಕುರ್ಚಿಯನ್ನು ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಹಿಂಟ್ ಕೊಟ್ಟಾಗ ಅವರು ಸೀದಾ ಒಂದು ರಹಸ್ಯವಾದಂತಹ ಸ್ಥಳಕ್ಕೆ ತೆರಳುವಂಥದ್ದು, ಅವರ ಆಪ್ತ ಸಚಿವರ ಜೊತೆ ಒಂದು ಚರ್ಚೆ ಮಾಡಿ, ಆ ಒಂದು ಆಪ್ತ ಸಚಿವರ ಜೊತೆ ಚರ್ಚೆ ಮಾಡಿ ಈ ಒಂದು ಬಳಿಕ ನಾಳೆ ಏನೆಲ್ಲ ಕೈಗೊಳ್ಳಬೇಕು, ಏನೊಂದು ಅಂಶವನ್ನು, ಮಹತ್ವವಾದ ಅಂಶವನ್ನು ಪಡಿಬೇಕು, ನಾಳೆ CM ಕುರ್ಚಿ ಬಿಟ್ಕೊಡೋದಾ ಅಥವಾ DCM CM ಆಗಿ ಕಂಟಿನ್ಯೂ ಮಾಡೋ ಅನ್ನೋ ಒಂದು ನಿರ್ಧಾರವನ್ನು ತಗೊಳ್ಕೊಳ್ತಾರೆ ವನಿತಾ. ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.
Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today entire discussion is only concentrated on coming Rajya Sabha elections and council elections of Karnataka.